ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮರ್ದಾಳ. ಇವತ್ತು ನಾವು ಸಮಸಪ್ತಮ ಯೋಗದ ಬಗ್ಗೆ ಅಭ್ಯಾಸವನ್ನು ಮಾಡಲಿದ್ದೇವೆ. ಸಮಸಪ್ತಮ ಯೋಗ ಹೇಗೆ ಆಗ್ತದೆ ಅಂತ ಹೇಳಿ. ಈ ಸಮಸಪ್ತಮ ಯೋಗ ಎಂಬುದು ವಿವಾಹ ವಿಷಯಗಳಲ್ಲಿ ಹೇಳುತ್ತಾರೆ ಹಿರಿಯರು ಏನು ಅಂತ. ಹಿಂದಿನ ಜನ್ಮದಲ್ಲಿ ಕೂಡ ಅವರು ದಂಪತಿಗಳಾಗಿದ್ದರು ಅಂತೇಳಿ ಸಮಸಪ್ತಮ ಯೋಗ ಅಂತ ಹೇಳಿದರೆ ನಾವು ಅದನ್ನು ಬ್ರೀಫಾಗಿ ಬೋರ್ಡಲ್ಲಿ ಕಲೀಲಿಕ್ಕಿದ್ದೇವೆ. ಜಾತಕದಲ್ಲಿ ಬರುವಂತಹ ಈ ಸಮಸಪ್ತಮ ಯೋಗ ಇದ್ದರೆ ಜಾತಕದಲ್ಲಿ ವಿವಾಹ ವಿಷಯ ಹೊಂದಾಣಿಕೆಯಲ್ಲಿ ಎಷ್ಟೋ ಲೋಪ ದೋಷಗಳಿದ್ದರೂ ಕೂಡ ಅವೆಲ್ಲ ನಿವಾರಣೆ ಆಗಬಹುದು ಅಂತೇಳಿ ಪರಸ್ಪರ ಆಕರ್ಷಣೆಯಿಂದ ಅವರು ಒಬ್ಬರನ್ನೊಬ್ಬರು ಹೊಂದಾಣಿಕೆಯಲ್ಲಿ ಜೀವನ ಸುಖಮಯ ಆಗ್ತದೆ ಅಂತ ಹೇಳಿ ಹಿರಿಯರು ಹೇಳ್ತಾ ಇರ್ತಾರೆ. ನೋಡುವ ಈ ಸಮಸಪ್ತಮ ಯೋಗ ಹೇಗೆ ಉಂಟಾಗ್ತದೆ ಅಂತ ಹೇಳಿ. ಹಾಗಿದ್ದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ, ವಧುವರರ ಜಾತಕ ಹೊಂದಾಣಿಕೆಯಲ್ಲಿ ಆದಷ್ಟು ಈ ಪಾಪದೋಷಗಳನ್ನು, ಕುಜದೋಷ ಮತ್ತು 5 ಮತ್ತು 7ನೇ ಸ್ಥಾನಗಳು. 5 ಎಂಬುದು ಮಕ್ಕಳ ಅಂದರೆ ಸಂತಾನ ಭಾಗ್ಯ. 7ನೇ ಸ್ಥಾನದ ಅಧಿಪತಿ ಅದು 7 ಎಂಬುದು ಕಳತ್ರ ಸ್ಥಾನ ಅಂತ ಹೇಳಿ ವಿವಾಹ ಸ್ಥಾನದಲ್ಲಿರುವಂತಹ ಗ್ರಹ ಅದು. ಅದರ ಬಲಾಬಲ ಇಂಥವುಗಳನ್ನೆಲ್ಲ ಪ್ರತ್ಯೇಕವಾಗಿ ಪರಿಗಣಿಸಿಯೇ ವಿವಾಹವನ್ನು ನಡೆಸುವುದು ತುಂಬ ಸೂಕ್ತ ಅಂತ ಹೇಳಿ. ಏನೇ ಇರಲಿ, ಇವತ್ತು ಬಹಳಷ್ಟು ಜನ ಸಮಸಪ್ತಮ ಯೋಗದ ಬಗ್ಗೆ ವಿವರಣೆ ಕೇಳಿದ್ದೀರಿ. ಅದನ್ನು ಈಗ ನಾನು ಬೋರ್ಡಿನಲ್ಲಿ ಬರೆದು ತಮಗೆ ಅರ್ಥ ಆಗುವ ಥರ ವಿವರಣೆಯನ್ನು ನೀಡಲಾಗುವುದು. ನಾವು ಸಮಸಪ್ತಮ ಯೋಗದ ಬಗ್ಗೆ ಅಭ್ಯಾಸವನ್ನು ಮಾಡುವ. ಸಮಸಪ್ತಮ ಯೋಗ, ಈ ಸಮಸಪ್ತಮದಲ್ಲಿ ಸಪ್ತಮ ಅಂದರೆ 7 ಅಂತ ಹೇಳಿ, ಸಪ್ತಮ ರಾಶಿಗಳು ಅಂತೇಳಿ, ಪರಸ್ಪರ ಸಪ್ತಮ ರಾಶಿಗಳು ಅಂತೇಳಿ. ಉದಾಹರಣೆಗೆ ಸಮಸಪ್ತಮ ಯೋಗ ಹೇಗೆ ಆಗ್ತದೆ ಅಂತ ಹೇಳಿದರೆ, ಒಂದು ಉದಾಹರಣೆಗೆ ವಧುವಿನ ರಾಶಿಯಿಂದ 7ನೇ ರಾಶಿ ವರನ ರಾಶಿಯಾಗಿದ್ದು, ವರನ ರಾಶಿಯಿಂದ 7ನೇ ರಾಶಿ ವಧುವಿನ ರಾಶಿಯಾಗುವುದೇ ಸಮಸಪ್ತಮ ಅಂತ ಹೇಳಿ. ಹಾಗೆಯೇ ನಕ್ಷತ್ರಗಳು ಕೂಡ ಪರಸ್ಪರ 7ನೇ ರಾಶಿಯಲ್ಲಿ ಇರುವಂಥದ್ದು. ಉದಾಹರಣೆಗೆ ಇಲ್ಲಿ ಮೇಷರಾಶಿಯನ್ನು ನಾನು ಉದಾಹರಣೆಯಾಗಿ ತೆಗೆಯುತ್ತೇನೆ. ಮೇಷರಾಶಿ ವಧುವಿನ ರಾಶಿಯಾಗಿದ್ದು, ಈ ಮೇಷರಾಶಿಯಲ್ಲಿ ಬರುವಂತಹ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಹಾಗೆಯೇ ಭರಣಿ ನಕ್ಷತ್ರದ 4 ಪಾದಗಳು, ಹಾಗೆ ಕೃತಿಕಾ ನಕ್ಷತ್ರದ 1ನೇ ಪಾದ, ಅಲ್ಲಿಂದ 7ನೇ ರಾಶಿಯಾಗಿರುವಂತಹ 1, 2, 3, 4, 5, 6, 7 ತುಲಾ ರಾಶಿಯಲ್ಲಿ ಬರುವಂತಹ ಚಿತ್ತಾ ನಕ್ಷತ್ರದ 2 ಪಾದಗಳು, ಸ್ವಾತಿ ನಕ್ಷತ್ರದ 4 ಪಾದಗಳು, ಹಾಗೆ ವಿಶಾಖ ನಕ್ಷತ್ರದ 3 ಪಾದಗಳು. ಇವು ಪರಸ್ಪರ 7ನೇ ರಾಶಿಯದು ತುಂಬ ಹೊಂದಾಣಿಕೆ ಬರ್ತದೆ ಅಂತ ಹೇಳಿ. ಇಲ್ಲಿ ಏನು ಅಂತ ಹೇಳಿದರೆ, ಪರಸ್ಪರ ರಾಶಿಗಳು 7ನೇದಾಗಿದ್ದು ಹೊಂದಾಣಿಕೆ ಆಗ್ತದೆ. ನಕ್ಷತ್ರಗಳು ಕೂಡ ಪರಸ್ಪರ 7ನೇ ರಾಶಿಗಳಲ್ಲಿದ್ದು ಎಲ್ಲ ನಕ್ಷತ್ರಗಳು ಪರಸ್ಪರ ಹೊಂದಾಣಿಕೆ ಆಗ್ತದೆ ಅಂತ ಹೇಳಿ. ಅದೇ ಥರ ನಾವು ವೃಷಭ ರಾಶಿ ತಗೊಂಡ್ರೆ ಅಲ್ಲಿಂದ 1, 2, 3, 4, 5, 6, 7 ವೃಶ್ಚಿಕ ರಾಶಿ 7ನೇ ರಾಶಿಯಾಗಿ, ವೃಷಭ ರಾಶಿಗೆ 7ನೇ ರಾಶಿ ವೃಶ್ಚಿಕ ರಾಶಿಯಾಗಿರ್ತದೆ. ಇಲ್ಲಿ ಕೃತಿಕಾ ನಕ್ಷತ್ರದ 3 ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರದ 2 ಪಾದಗಳು, ಹಾಗೆ ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ವಿಶಾಖ ನಕ್ಷತ್ರದ 1 ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು, ಹಾಗೆ ಜ್ಯೇಷ್ಠ ನಕ್ಷತ್ರದ 4 ಪಾದಗಳು ಪರಸ್ಪರ ಹೊಂದಾಣಿಕೆ ಆಗ್ತದೆ ಅಂತ ಹೇಳುವಂಥದ್ದೇ ಸಮಸಪ್ತಮ ಯೋಗ. ಅದೇ ಥರ ಮಿಥುನ ರಾಶಿಗೆ ಅದರ 7ನೇ ರಾಶಿ, ಕರ್ಕಾಟಕ ರಾಶಿಗೆ 7ನೇ ರಾಶಿ, ಸಿಂಹರಾಶಿಗೆ ಅದರ 7ನೇ ರಾಶಿ, ಕನ್ಯಾ ರಾಶಿಗೆ ಮೀನರಾಶಿ ಪರಸ್ಪರ 7ನೇ ರಾಶಿಗಳು. ಹೀಗೆ ಪ್ರತಿಯೊಂದು ರಾಶಿಗಳು ಕೂಡ ಪರಸ್ಪರ 7ನೇ ರಾಶಿಗಳಾಗಿದ್ದು, ಅದರಲ್ಲಿ ಬರುವಂತಹ ನಕ್ಷತ್ರಗಳು ಪರಸ್ಪರ ಹೊಂದಾಣಿಕೆ ಆಗ್ತದೆ ಎಂಬುದೇ ಸಮಸಪ್ತಮ ಯೋಗದ ಫಲ. ಇಲ್ಲಿ ರಾಶಿಗಳು ಅಂತ ಹೇಳಿದರೆ, ಒಂದು ರಾಶಿ ಕುಂಡಲಿಯಲ್ಲಿ ಛ ಎಂಬ ಅಕ್ಷರದಿಂದ ಬರುವುದು ಚಂದ್ರ ಅಂತೇಳಿ. ಛಾಯ್ ಅಂದರೆ ಈಗ ವಧುವಿನ ರಾಶಿಯಲ್ಲಿ ಒಂದು ರಾಶಿ ಕುಂಡಲಿಯನ್ನು ತೆಗೆಯುವ, ಅದರಲ್ಲಿ ಛ ಎಂಬ ಅಕ್ಷರ ಎಲ್ಲಿ ಬರೆದಿದೆಯೋ ಅದು ಆ ವಧುವಿನ ರಾಶಿ ಕುಂಡಲಿಯಲ್ಲಿ ಬರುವಂತಹ ರಾಶಿಯಾಗಿರುತ್ತದೆ. ಅದೇ ಥರ ವರನ ರಾಶಿ ಕುಂಡಲಿಯಲ್ಲಿ ಛ ಎಂಬ ಅಕ್ಷರ ಎಲ್ಲಿ ಬರೆದಿರ್ತದೋ ಅದೇ ಆ ವರನ ರಾಶಿ ಕುಂಡಲಿಯ ರಾಶಿಯಾಗಿರುತ್ತದೆ. ಈಗ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. ಸಮಸಪ್ತಮ ಯೋಗ ಇದ್ದರೆ
ಜಾತಕದಲ್ಲಿ ಬರುವಂತಹ ಚಿಕ್ಕ ಪುಟ್ಟ ಬಹಳಷ್ಟು ದೋಷಗಳು ನಿವಾರಣೆ ಆಗ್ತದೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತಾ ಇದೆ. ಹಾಗೆಯೇ ಸಮಸಪ್ತಮ ಯೋಗ ಇದ್ದರೆ ಜೀವನದಲ್ಲಿ ಸುಖಮಯವಾಗಿ ತುಂಬ ದಾಂಪತ್ಯ ಜೀವನವು ಸುಖಕರವಾಗಿರುತ್ತದೆ ಅಂತ ಹೇಳಿ ಬಹಳ ಆಕರ್ಷಣೆ ಅಂದರೆ ವಶ್ಯ ಪರಸ್ಪರ ಆಕರ್ಷೆಯಿಂದ ಜೀವನವನ್ನು ನಡೆಸ್ತಾರೆ ಎಂಬುದು ಈ ಸಮಸಪ್ತಮ ಯೋಗದ ಫಲ ಆಗಿರುತ್ತದೆ. ಈ ಎಪಿಸೋಡ್ ತಮಗೆ ಇಷ್ಟವಾಗಿರಬಹುದು ಅಂತ ನಾನು ಭಾವಿಸ್ತೇನೆ. ನೀವು ನಿಮ್ಮ ಸಲಹೆ ಹಾಗೆ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಹಾಗೆಯೇ ಈ ಎಪಿಸೋಡನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ತಮ್ಮ ಸಲಹೆ ವಿಮರ್ಶೆಗಳನ್ನು ನಮಗೆ ಕಳಿಸಿಕೊಡಿ. ಧನ್ಯವಾದಗಳು.